ದೈವ ಸಹಾಯ ಬೇಕು ನಮ್ಗೆ. ಇಲ್ಲಿ ದಾರಿ ತಪ್ಪಿದ ಮಕ್ಕಳು ತುಂಬಾ ಇದ್ದಾರೆ, ಎಲ್ಲ ದಾರಿ ತಪ್ಪಿದವರು. ಅವರಿಗೆ ಹಿಂದಿನ ಐಡಿಯಾ ಎಲ್ಲ ಗೊತ್ತಿಲ್ಲ. ಮೊದಲವರು ಎಷ್ಟು ಪೆಟ್ಟು ತಿಂದಿದ್ದಾರೆ, ಹೊಟ್ಟೆಗಿಲ್ಲದೆ ಫೀಲ್ಡ್ ಮಾಡಿದ್ದಾರೆ, ನೀರು ಸಹ ಕೊಡುವವರು ಇರಲಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಯಲ್ಲಿ ಕೂಡ ಕಿಸೆಯಲ್ಲಿ ದುಡ್ಡು ಇಲ್ಲದಿದ್ರು ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು. ವಿಶೇಷ ಅದು. ಇವತ್ತಿನ ಹಾಗೆ ನಮ್ಗೆ ದುಡ್ಡು ಆಗ್ಬೇಕು, ಕಾಫಿ ಕುಡಿಬೇಕು, ತಿಂಡಿ ತಿನ್ಬೇಕು, ದಿನಕ್ಕೆ ಇಷ್ಟು ಸಂಬಳ ಕೊಡ್ಬೇಕು ಅಂತ ಹೇಳುವಂತ ಪರಿಸ್ಥಿತಿ ಆಗಿರ್ಲಿಲ್ಲ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಎಷ್ಟು ಆತ್ಮೀಯವಾಗಿ ಒಬ್ಬರಿಗೊಬ್ರು ಎಷ್ಟು ಆತ್ಮೀಯವಾಗಿ ಇರ್ತಿದ್ರು ಅಂತ ಹೇಳುವಂತ ಒಂದು ವಿಷಯ. ಪ್ರತಿಯೊಬ್ಬರು ನಮ್ಮ ಬಿಜೆಪಿಯವರನ್ನು ನೋಡಿದ ಕೂಡಲೇ ನಮ್ಗೆ ಭಾರಿ ಪ್ರೀತಿ. ನಾವು ಆಲಿಂಗನ ಮಾಡುವುದು ಅಷ್ಟು ಪ್ರೀತಿ ಒಬ್ಬ. ಈಗಾಗಲ್ಲ, ಈಗ ಒಬ್ಬನ ಕಾಲನ್ನು ಎಳೆಯುವುದು ಹೇಗೆ, ಅವನನ್ನು ಮಲಗಿಸುವುದು ಹೇಗೆ, ಇದೇ ಇತ್ತು. ಆಗ ಹಾಗೆ ಇರ್ಲಿಲ್ಲ. ಎಲ್ಲರೂ ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಯಿಂದ ಇದ್ದರು. ಅದೊಂದು ವಿಶೇಷ. ಯಾಕಂತ ಹೇಳಿದ್ರೆ ಅದೇ ನಮ್ಗೆ ಒಂದು ಗೆಲುವಿಗೆ ಸೋಪಾನ ಆಯ್ತು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಆಗ ಪೊಲೀಸ್ನವರು ಮೈಕ್ ಹಾಕಬಾರ್ದು ಹಾಗೆಂತ ಹೇಳಿ ನಮ್ಗೆ ಪ್ರತಿ ಸ್ಟೆಪ್ನಲ್ಲೂ ಪೊಲೀಸ್ನವರು ನಮ್ಗೆ ಅಡ್ಡ ಬರ್ತಿದ್ರು, ನಮ್ಗೆ ಉಪದ್ರ ಕೊಡ್ತಿದ್ರು. ಆಗ ರಾಜೇಶ್ ಬನ್ನೂರ್ನವರು ನೆನಪುಂಡು ನನಗೆ. ಅವರು ಒಂದ್ ದಿವಸ ಆ ಶೇಖರಪ್ಪನಿಗೆ ನೀನ್ ಗಡ್ಸಿದ್ರೆ ನೋಡೋಣ, ಅರೆಸ್ಟ್ ಮಾಡಿ ನೋಡ ಅಂತೇಳಿ ಅವನಿಗೆ ಚಾರ್ಜ್ ಮಾಡಿ ಅವನ ಗಲಾಟೆ ಮಾಡಿ ಅವ ಚಪ್ಪೆ ಆದ. ಇವರ ರಾಜೇಶ್ ಬನ್ನೂರ್ ಇದ್ದ ಗಲಾಟೆಗೆ ಅವ ಚಪ್ಪೆ ಆಗಿದ್ರು. ಅಂತ ಒಂದು ಸಾಹಸ ಎಲ್ಲರ ಕೂಡ ಯಾವುದಕ್ಕೂ ತಯಾರು, ಹೆದರುವಂತ ಪರಿಸ್ಥಿತಿ ಇಲ್ಲ. ಅಂತ ಪರಿಸ್ಥಿತಿ ಆಗ ಇತ್ತು. ಆಗ ನಮ್ಗೆ ಧೈರ್ಯ ಕೊಟ್ಟವರು ಡಿವಿ. ನೀವೇನ್ ಬೇಕಾದ್ರೆ ಹೇಳಿ, ಡಿವಿ ಹಾಗೆ ಹೀಗೆ ಅಂತ ಹೇಳ್ತಾನೆ. ನಾನು ಇವತ್ತಿಗೂ ಹೇಳ್ತೇನೆ, ಡಿವಿ ನನ್ನ ಗುರು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಮ್ಗೆ ಒಂದು ಧೈರ್ಯ ತುಂಬಿದ್ದು ಡಿವಿ. ನಮ್ಗೆ ಅಷ್ಟವರಿಗೆ ಪೊಲಿಟಿಕ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಡಿವಿ ಅವರ ಒಂದು ಧೈರ್ಯದ ಮಾತಿನಿಂದ ನಾವು ಆಗ ನಾನು 2 ಗಂಟೆ ರಾತ್ರಿಗೆಲ್ಲ ಬರ್ತಾ ಇದ್ದೆ, ಎರಿಮುಗಿಯರ್ನಿಂದ 3 ಗಂಟೆಗೆಲ್ಲ ಬರ್ತಾ ಇದ್ದೆ ಕಾರಲ್ಲಿ ಒಬ್ಬನೇ. ಎಲ್ಲರೂ ಹೇಳ್ತಿದ್ದೆ, ಒಬ್ಬನೇ ಹೋಗ್ಬೇಡ, ನಂಗೆ ಧೈರ್ಯ ಇತ್ತು, ನಮ್ಗೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಧೈರ್ಯ. ಅಂತ ಒಂದು ಸಂದರ್ಭ ಅದು ಭಾರಿ ಒಂದು ವಿಶಿಷ್ಟವಾದ ಟೈಮ್ ಅದು. ಆ ಟೈಮ್ನಲ್ಲಿ ನಾವು ಹೇಗೆ ಮಾಡಿದ್ದೇವೆ, ಹೇಗೆ ಬಂದಿದ್ದೇವೆ ಅಂತ ಹೇಳುವಂತ ಒಂದು ಕಲ್ಪನೆ ಕೂಡ ಈಗ ಮಾಡ್ಲಿಕ್ಕೆ ಸಾಧ್ಯ. ಯಾರು ಇದಿರ್ಲಿಲ್ಲ, ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿದ್ದರು, ಭಾರಿ ಅನ್ಯೋನ್ಯ ಆಗಿದ್ರು. ಅದು ಮುಖ್ಯ. ನಾವು ಬೂತ್ಗಳ ಹಾಕುವಾಗ್ಲೂ ಹಾಗೆ ಎಷ್ಟು ಕಷ್ಟದಲ್ಲಿ ಬೂತ್ ಹಾಕ್ತಿದ್ದೇವೆ ಅಂತ ಹೇಳಿದ್ರೆ, ಬೂತಿಗೆ ಕೂತ್ಕೊಳ್ಳಿಕ್ಕೆ ಜನ ಇಲ್ಲ. ನನ್ಗೆ ನೆನಪುಂಟು, ಗೋಡಿ ತೊಟ್ಟು ಬೂತ್ ಅಂತ ಇವ್ರು ಹೇಳಿದ್ರು. ಆ ಬದಿ ಕರ್ನೂರ್ನ ಎಂಡ್ ಅದು. ನಾನು ಬೆಳಿಗ್ಗೆ ಎದ್ದು ಅಲ್ಲಿಗೆ ಹೋಗ್ತಿದ್ದೆ. ಬೆಳಿಗ್ಗೆ ಎದ್ದು 7 ಗಂಟೆಗೆ ನಾನು ಸೀದಾ ಅಲ್ಲಿಗೆ ಹೋಗ್ತಿದ್ದೆ. ಯಾಕಂದ್ರೆ ಅಲ್ಲಿ ಒಬ್ಬ ಅಪ್ಪು ಮಾದಿಗ ಅಂತ ಒಬ್ಬ ಇದ್ದ, ನಮ್ಮ ವರ್ಕರ್. ಒಬ್ಬನೇ ನಮ್ಗೆ ವರ್ಕರ್ ಇದ್ದ. ಅವ ಮತ್ತೆ ಇನ್ನೊಬ್ರು ಪೂಜಾರಿ ಇದ್ರು, ಅವರಿಬ್ಬರೇ ಇದ್ರು. ಮತ್ತೆಲ್ಲ ಮುಸ್ಲಿಮ್ಸ್. ಅವನಿಗೆ ಹೊಡಿತಾ ಇದ್ರು. ಅದಕ್ಕೆ ಅವನಿಗೆ ಹೊಡಿಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ನಾನು ಅಲ್ಲಿಗೆ ಬೆಳಿಗ್ಗೆ ಹೋಗುವಾಗ ಇವರು ಪ್ರವೀಣ್ ಬಾಬನನ್ನು ನೊಟ್ಟಿ ಕಾಣಿಸ್ತಿದ್ರು. ನನ್ನ ಧೈರ್ಯಕ್ಕೆ ನನಗೇನು ಮಾಡೋದಾಗಿ ಮಾಡಿ ನಾವು ಅಲ್ಲಿ ಹೋಗಿ, ಅವ ಒಂದು ಇದಿಡ್ಕೊಂಡು ಈ ನೆಲದಲ್ಲಿ ಕೂತ್ಕೊಳ್ತಿದ್ದ. ಅವನಿಗೆ ಕುರ್ಚಿ ಇಲ್ಲ, ಮೇಜ್ ಇಲ್ಲ. ಅವ ಸುಣ್ಣ ಬೇಯಿಸಿ ಜೀವನ ಮಾಡುದು, ಸುಣ್ಣ ಬೇಯಿಸಿ. ಅವನಿಗೆ ಅಷ್ಟು ಗತಿ ಇಲ್ಲ. ಆದ್ರೂ ಅವನಿಗೆ ಪಾರ್ಟಿಯ ಮೇಲೆ ಒಂದು ಪ್ರೀತಿ. ಕೊನೆಗೆ ನಾವು ಹೋದ್ಮೇಲೆ ಮತ್ತೆ ಅವನನ್ನು ಯಾರು ಹೊಡೆಯುವಂತ ಪ್ರಶ್ನೆ ಇಲ್ಲ. ಆಮೇಲೆ ದೊಡ್ಡ ಒಂದು ಮೀಟಿಂಗ್ ಮಾಡಿದೆವು. ಧನಂಜಯ ಕುಮಾರ್ ಮೀಟಿಂಗ್ ನಲ್ಲಿ ಹೇಳಿದ್ರು, ಅಪ್ಪು ಮಾದಿಗನಿಗೆ ಯಾರಾದ್ರು ಹೊಡೆದ್ರೆ ನಾನು ಮಂಗಳೂರಿಂದ
ಗೂಂಡಗಳಂತಂದು ಹೊಡೆದು ನಿಮ್ಮನ್ನು ಸಾಯಿಸ್ತೇನೆ ಅಂತ ಹೇಳುವಂತ ಮಾತನ್ನು ಅವ್ರು ಹೇಳಿದ್ರು. ಅದರ ನಂತರ ಅವನಿಗೆ ಯಾರು ಹೊಡಿತಿರ್ಲಿಲ್ಲ. ಅವ ಆಮೇಲೆ ಸ್ವಲ್ಪ ಸಮಯ ಸತ್ತೋದ. ಬಟ್ ಅವ ಒಂದು ನಿಷ್ಠಾವಂತ ಕಾರ್ಯಗತ ಅಂತವ್ರು ತುಂಬಾ ಇದ್ರು. ಅಂತ ನಿಷ್ಠಾವಂತ ಕಾರ್ಯಗತ ಇದ್ದರಿಂದೇ ನಾವು ಗೆದ್ದದ್ದು. ಸೊ ಅದನ್ನೆಲ್ಲ ನೆನಪಿಸಿಕೊಳ್ಳುವಾಗ ಮೈ ಜುಮ್ ಅಂತ. ಇವತ್ತು ಎಷ್ಟು ಇದರಲ್ಲಿ ನಾವು ಈಗಿನ ಮಕ್ಕಳಿಗೆ ಗೊತ್ತಿಲ್ಲ, ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ. ಯಾರು ಎಷ್ಟು ಪೆಟ್ಟು ತಿಂದಿದ್ದಾರೆ, ಯಾರು ಕಷ್ಟಪಟ್ಟಿದ್ದಾರೆ, ಯಾರು ತೊಂದರೆ ಪಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಇವತ್ತು ತಿಳಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಸ್ವೀಕರಿಸುವಂತ ಮಕ್ಕಳಿಲ್ಲ. ಹಾಗಾಗಿ ನಮ್ಗೆ ಇವತ್ತು ಸೋಲಾಗಿದೆ. ಸೋಲಾದ್ರೂ ಪರವಾಗಿಲ್ಲ. ಸೋಲಾದ್ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಹೋಗಿದೆ ಮತ್ತು ನಮಗೆ ದೇಶದ ಮೇಲೆ ಪ್ರೇಮ ಕಮ್ಮಿ ಆಗಿದೆ. ಬಿಜೆಪಿ ಎಲ್ಲರಿಗಂತಲ್ಲ ನಾನು ಹೇಳುದು, ಹೆಚ್ಚಿನವರಿಗೆಲ್ಲ ಬಿಜೆಪಿ ಅಂತ ಹೇಳಿದ್ರೆ ಒಂದು ಎಂಜಿನ ಮಂಡಲ ಹಾಕೋದು ಅಂತ ಒಂದು. ಹಾಗೆ ಆ ಸಿಚುವೇಶನ್ ಬಂದದ್ದು ಭಾರಿ ಕಷ್ಟ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ದರಿಂದ ನಾವು ಸೋತದ್ದು. ನಮ್ಮನ್ನು ಬುದ್ಧಿ ಕಲಿಸಿ ಇನ್ನು ನಾವು ಅದನ್ನು ಬಿಟ್ಟು ಸ್ವಾರ್ಥವನ್ನು ಬಿಡಬೇಕು. ನಾವು ಸ್ವಾರ್ಥವನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು. ಆಗ ಎಷ್ಟೋ ಸರಿ ಬಂಧುಗಳ ಆಗಿದ್ದಾಗ ನನಗೆ ನೆನಪುಂಟು. ನಮಗೆ ಈ ಗೋಪಾಲಣ್ಣನ ಅಂಗಡಿಯಲ್ಲಿ ಒಳಗೆ ಬಾಗಿಲೆಳೆದು ಒಳಗೆ ಕೂತ್ಕೊಳ್ಳೋದು ನಾವು. ಅವತ್ತೊಂದು ದಿವಸ ರಸ್ತೆಯಲ್ಲಿ ಭಾರಿ ಕಲ್ಲು